ಓಂ ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ತಮಗೆಲ್ಲ ಗದಿಗೆ ಹಿರೇಮಠನ ನಮಸ್ಕಾರಗಳು. ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ ಎಂಬ ಮಾತು ಎಲ್ಲರಿಗೂ ಗೊತ್ತಿದ್ದದ್ದೇ. ಆದರೆ ಅದನ್ನು ನಾವು ಎಷ್ಟರ ಮಟ್ಟಿಗೆ ಅರ್ಥೈಸಿಕೊಂಡಿದ್ದೇವೆ ಮತ್ತು ಅದನ್ನು ಎಷ್ಟರ ಮಟ್ಟಿಗೆ ಪಾಲಿಸುತ್ತಲಿದ್ದೇವೆ ಎಂದು ವಿಚಾರಿಸಿದರೆ ಉತ್ತರಕ್ಕಾಗಿ ಬಹಳೇ ಹೊತ್ತು ಕಾಯಬೇಕಾಗುವುದು. ಕೊನೆಗೆ ಕಾಯ್ದು ಉತ್ತರ ಸಿಗದಿದ್ದಾಗ ಮತ್ತೆ ನಾವು ಅದೇ ಸಿಟ್ಟಿಗೆ ಬಲಿಯಾಗಿ ಬೇಜಾರು ಮಾಡಿಕೊಳ್ಳುವಂಥದ್ದು ನಮ್ಮಲ್ಲಿ ನಡೆಯುತ್ತಿರುತ್ತದೆ. ಅತಿಯಾದ ಆಸೆ ದುಃಖಕ್ಕೆ ಕಾರಣ. ಆ ದುಃಖ ಅತಿಯಾದರೆ ವ್ಯಸನದಿಂದ ಮನಸ್ಸಿನ ಸ್ಥಿತಿಯ ಏರುಪೇರು ಅಶಾಂತಿ. ಅಂಥ ಸಂದರ್ಭದಲ್ಲಿ ಸಹಜವಾಗಿ ಉದ್ಭವವಾಗುವಂಥದ್ದೇ ಸಿಟ್ಟು, ಕ್ರೋಧ. ಅಶಾಂತಿ ಎನ್ನುವಂಥದ್ದು ಕ್ರೋಧದ ತವರು ಎಂದರೆ ತಪ್ಪಾಗಲಿಕ್ಕಿಲ್ಲ. ದುಡುಕಿನ ಫಲವೇ ಈ ಕ್ರೋಧವಾಗಿದೆ. ಕ್ರುದ್ಧ ಧಾತುವಿನಿಂದ ಈ ಕ್ರೋಧ ಎಂಬ ಪದವು ಸಿದ್ಧವಾಗಿದೆ. ಇದನ್ನೇ ವ್ಯಾಖ್ಯಾನಕಾರರು ಹಿಂದಿಯಲ್ಲಿ ಮನ್ ಕಿ ಆವೇಗ ವಿಶೇಷ ಅಂತ ಹೇಳಿದ್ದಾರೆ. ಮನಸ್ಸಿನ ವಿಶೇಷವಾದ ಆವೇಗ ಅಥವಾ ಉದ್ವೇಗ ಎಂದವರು ಕರೆದಿದ್ದಾರೆ. ಇದು ಮನುಜನ ಅರಿವನ್ನು ಮರೆಮಾಡಿ ತ್ವರಿತದಿ ಹಾರಾಡಿ ಪ್ರೀತಿ, ಪ್ರೇಮ, ವಿಶ್ವಾಸಗಳ ದೂರ ಮಾಡಿ ಶಾಂತಿಯನ್ನು ಸೂರೆಗೊಳಿಸಿ ಮೆರೆದು ಕ್ಷಣಾರ್ಧದಲ್ಲಿ ಪರಿಸರವನ್ನು ತಿರುಮುರು ಮಾಡುವಂತಹ ಚಂಚಲಿತ ಶಕ್ತಿಯಾಗಿದೆ. ಹೀಗಾಗಿ ಇದು ಮನುಷ್ಯನಿಗೆ ಅನಿಮಿತ್ಯ ವೈರಿಯಾಗಿ ಸದಾ ಕಾಣುತ್ತಲೇ ಇರುತ್ತದೆ. ಮಟ್ಟವನ್ನು ಕೆಳಗಿಳಿಸುತ್ತಲೇ ಸಾಗುತ್ತದೆ. ಮನುಷ್ಯನನ್ನು ಸದಾ ಬಾಧಿಸುತ್ತಿರುವ ಅರಿಷಡ್ ವೈರಿಗಳಲ್ಲಿ ಎರಡನೆಯ ಸ್ಥಾನದಲ್ಲಿರುವ ಇದು ಮನುಷ್ಯನ ಸಾತ್ವಿಕ ಶಕ್ತಿಯನ್ನು ದೂರ ಮಾಡಿ ವ್ಯಕ್ತಿತ್ವವನ್ನು ಮಣ್ಣುಪಾಲು ಮಾಡಿ ವ್ಯವಸ್ಥೆಯನ್ನು ಕೆಡಿಸುವಲ್ಲಿ ಅಗ್ರಪಾತ್ರ ವಹಿಸುತ್ತದೆ. ಸಾತ್ವಿಕತೆ ನಾಶ ಹೊಂದಿದರೆ ಆತ ರಜೋಗುಣ ಪ್ರವೃತ್ತಿಯನ್ನು ಹೊಂದಿಬಿಡುತ್ತಾನೆ. ಈ ರೀತಿ ಬೆಳೆಯುವ ಕ್ರೋಧದ ಬಲದಿಂದ ತಾಮಸ ಗುಣದ ಪ್ರಾಬಲ್ಯ ಹೆಚ್ಚಾಗುತ್ತದೆ. ಈ ತಾಮಸ ಗುಣದಿಂದ ಮನುಷ್ಯ ರಾಕ್ಷಸನಾಗ್ತಾನೆ. ಆಗ ಮಾನವೀಯತೆ ಮರೆಮಾಚಿ ತಿಳುವಳಿಕೆ ಕಳೆದುಕೊಂಡು ಆತ ದಾನವನಾಗ್ತಾನೆ. ಇಂಥ ಗುಣಗಳಿಂದ ಮಾನವೀಯತೆ, ಮಾನವ ಧರ್ಮ ನಾಶವಾಗುತ್ತದೆ. ಇದೆಲ್ಲ ಆಗಬಾರದೆಂದೇ ಮನುಸ್ಮೃತಿಕಾರ ಧರ್ಮದ 10ನೇ ಮೆಟ್ಟಿಲನ್ನಾಗಿ ಅಕ್ರೋಧ ಎಂಬ ಅಧ್ಯಾಯವನ್ನು ಇಟ್ಟಿದ್ದಾನೆ. ಅಕ್ರೋಧ ಎಂದರೆ ಕ್ರೋಧದಿಂದ ದೂರ ಇರುವಂಥ ಸ್ಥಿತಿ, ಸಿಟ್ಟು ಮಾಡದೇ ಇರುವಂಥ ಭಾವ. ಈ ಮೊದಲಿನ 9 ಅಧ್ಯಾಯಗಳನ್ನು ನಾವು ಅರ್ಥೈಸಿಕೊಂಡರೂ ಸಹ ಈ ಅಕ್ರೋಧವನ್ನು ಅರಿತುಕೊಳ್ಳದಿದ್ದರೆ ಅಥವಾ ಅದನ್ನು ಪಾಲಿಸದೇ ಇದ್ದರೆ ಎಲ್ಲವೂ ವ್ಯರ್ಥವಾದೀತು. ಅದಕ್ಕೆಂದೇ ಇದು ಕೊನೆಯ ಮೆಟ್ಟಿಲಾಗಿ ಸ್ಥಾನ ಪಡೆದು ಇದು ಬಹಳ ಮುಖ್ಯ, ಮಹತ್ವದ್ದು ಎಂಬ ಸೂಚ್ಯ ಭಾವವನ್ನು ನಮಗೆ ತಿಳಿಸುತ್ತಲಿದೆ. ಅಸಮಾಧಾನದ ಮೂಲವಾಗಿರುವಂಥ ಈ ಕ್ರೋಧವನ್ನು ಗೆದ್ದದ್ದಾದರೆ ಎಂಥ ಸಾಧನೆಯನ್ನಾದರೂ ಮಾಡಬಹುದಾಗಿದೆ. ಇದು ಎಂಥವರನ್ನೂ ಬಿಟ್ಟಿಲ್ಲ. ಯತೀನಾಂ ಕೋಪಚಾಂಡಾಲಂ ಎಂಬ ಮಾತು ಋಷಿಮುನಿಗಳನ್ನು, ಮಹಾತ್ಮರನ್ನು, ಧರ್ಮವಂತರನ್ನು ಕೂಡ ಚಾಂಡಾಲರನ್ನಾಗಿ ಇದು ಮಾಡಿಬಿಡುತ್ತದೆ ಎಂಬುದು ಅರ್ಥವಾಗ್ತದೆ. ಭಗವದ್ಗೀತೆಯ 6ನೇ ಅಧ್ಯಾಯದಲ್ಲಿ ತ್ರಿವಿಧಂ ನರಕಶ್ಯೇದಂ ದ್ವಾರಂ ನಾಶಮಾತ್ಮನಃ ಕಾಮಃ ಕ್ರೋಧಸ್ತಥಾ ಲೋಭಸ್ತಸ್ಮಾದೇತತ್ರಯಂ ತ್ಯಜೇತ್ ಎಂದು ಹೇಳಲಾಗಿದೆ. ಕಾಮ, ಕ್ರೋಧ, ಲೋಭಗಳು ಮನುಷ್ಯನನ್ನೇ ನಾಶ ಮಾಡುವಂತಹ ಅನಿಮಿತ್ತ ವೈರಿಗಳು. ಆ ಕಾರಣ ಇವು ನರಕದ ಹೆಬ್ಬಾಗಿಲುಗಳಾಗಿವೆ. ಸಾಧನೆಯಾಗಬೇಕಾಗಿತ್ತು ಅಂದರೆ ನಾವು ಇವುಗಳನ್ನು ತ್ಯಜಿಸಬೇಕು. ಆತ್ಮೋದ್ಧಾರಕ್ಕೆ ವಿಘ್ನಪ್ರಾಯವಾಗಿರುವಂತಹ ಇವುಗಳನ್ನು ಜಯಿಸುವುದರಿಂದ ಜೀವನ್ಮುಕ್ತಿಯತ್ತ ನಾವು ಪಯಣಿಸಬಹುದು ಎಂದು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧಿಸ್ತಾನೆ. ಈ ಕಾಮ, ಲೋಭಗಳಿಗೆ ಮಧ್ಯದಲ್ಲಿ ಇರುವಂಥದ್ದೇನಿದೆಯಲ್ಲ ಕ್ರೋಧ, ಈ ಕ್ರೋಧ ಅದ್ಭುತ ಶಕ್ತಿಯನ್ನು ಪಡೆದಿದೆ. ಪಂಚಮಹಾಭೂತಗಳಲ್ಲಿ ಪ್ರಕಾಶಮಾನವಾಗಿರುವಂತಹ ಅಗ್ನಿಯು ಭೂಮಿಯ ಸಕಲ ಪದಾರ್ಥಗಳನ್ನೂ ನಾಶ ಮಾಡುವ ಶಕ್ತಿಯನ್ನು ಪಡೆದಿದೆ. ಆ ಅಗ್ನಿ ಅಥವಾ ಬೆಂಕಿ ನಿರ್ಜೀವ ವಸ್ತುಗಳನ್ನು ಸುಟ್ಟು ಭಸ್ಮ ಮಾಡುತ್ತದೆ. ಆದರೆ ಕ್ರೋಧಾಗ್ನಿ ಎನ್ನುವಂಥದ್ದು ಸಜೀವ ಮಾನವನನ್ನೇ ಸುಟ್ಟು ಬಿಡುತ್ತದೆ. ಸತ್ತವರನ್ನು ಅಗ್ನಿ ಸುಟ್ಟರೆ ಜೀವಂತ ಇದ್ದವರನ್ನು ಈ ಕ್ರೋಧಾಗ್ನಿ ಸುಡುತ್ತದೆ.
ಅದಕ್ಕೆಂದೇ ಜ್ಞಾನಿಗಳು ನಾಸ್ತಿ ಕ್ರೋಧ ಸಮೋವಹನಿ ನಾಸ್ತಿ ಕ್ರೋಧ ನಮೋ ವ್ಯಾಧಿ ಎಂದಿದ್ದಾರೆ. ಕ್ರೋಧಕ್ಕೆ ಸಮನಾದಂಥ ಅಗ್ನಿ ಇಲ್ಲ, ಕ್ರೋಧಕ್ಕೆ ಸಮನಾದಂತಹ ರೋಗ ಬೇರೊಂದಿಲ್ಲ ಎನ್ನುವುದೇ ಇದರ ಅರ್ಥವಾಗಿದೆ. ಇದಕ್ಕೆ ತುತ್ತಾಗಿಬಿಟ್ರೆ ಮರುಜನ ಸ್ಥಿತಿ ಅಸ್ತವ್ಯಸ್ತತೆಯ ಆಗರವಾಗುತ್ತದೆ. ಅದಕ್ಕೆಂದೇ ಆಸೆಗೆ ಸಮನಾದ ರೋಗವಿಲ್ಲ, ಮೋಹಕ್ಕೆ ಸರಿಯಾದ ಶತ್ರುವಿಲ್ಲ, ಸಿಟ್ಟಿಗೆ ಸಮನಾದ ಬೆಂಕಿ ಇಲ್ಲ ಎಂದು ಚಾಣಕ್ಯನು ಹೇಳಿದ್ದಾನೆ. ಕಾರಣ ಸಿಟ್ಟನ್ನು ಗೆದ್ದರೆ ಮಾತ್ರ ಧರ್ಮ ಪರಿಪಾಲನೆಯ ಫಲ ನಮಗೆ ಸಿಗಬಹುದು. ಇಲ್ಲದರೆ ಸುಟ್ಟ ಕರ್ಪೂರದಂತೆ, ಬೂದಿಯ ಕುರುಹು ಇಲ್ಲದಂತೆ ಆಗ್ತದೆ. ಆದ್ದರಿಂದ ನಾವೆಲ್ಲರೂ ಸಿಟ್ಟನ್ನು ಗೆದ್ದು ಗಟ್ಟಿಗೊಳ್ಳೋಣ. ನಮಸ್ಕಾರ.